ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಮ್ಮ ಬಾಸ್ ಫಿಲಮ್ ರಿಲೀಸ್ ಆಗಿತ್ತು. ನಿನ್ನೆ ಹೋಗಿದ್ರಿ ಫಸ್ಟ್ ಡೇ ಫಸ್ಟ್ ಶೋಗೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ನಮ್ಮ ಕೈಲಿ ಅಷ್ಟು ಕ್ರೌಡ್ ಇದ್ರು. ಅದಕ್ಕೆ ಇವತ್ತು ತಿರ್ಗಾ ಬುಕ್ ಮಾಡಿಕೊಂಡು ಸಿದ್ದೇಶ್ವರ ಥಿಯೇಟ್ರಿಗೆ ಹೋಗ್ತಾ ಇದೀವಿ ನಾವು ನಮ್ರು. ಬನ್ರಿ ಎಲ್ಲೋಗೋಣ, ಹೆಂಗೆ ಕಟ್ಔಟ್ ಹೊಡೆದಾರೆ ಅಂತ ತೋರಿಸ್ತೀನಿ. ಜೈಕ್ ಆಗ್ಬಿಡ್ತೀರಾ, ಆ ಥರ ಹೊಡೆದಿದ್ದಾರೆ ಕಟ್ಔಟು ಸಿದ್ದೇಶ್ವರ ಥಿಯೇಟ್ರಲ್ಲಿ. ಬನ್ನಿ, ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದೀವಿ. ಹತ್ತತ್ರ ಇಲ್ಲಿಂದಾನೆ ಒಂದು ಹತ್ತತ್ರ 200 ಮೀಟ್ರಿಂದಾನೆ ಕಟ್ಔಟ್ಗಳು ಹೊಡೆದು ಬಿಟ್ಟಿದ್ದಾರೆ ಇಲ್ಲಿ ಮಸ್ತಾಗೆ, ಸೂಪರಾಗೆ. ಎಲ್ಲ ಬಂದವ್ರಂತ ಬ್ರೋ, ಎಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ನಮ್ಮ ಟೀಮು. ಅದಕ್ಕೆ ನಾವು ಒಂದು ಕಡೆ ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಾನು ವರ್ಷ ಬ್ರೋ ಸೀದಾ ಹೋಯ್ತಾ ಇದ್ದೀವಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ತೋರಿಸ್ತೀನಿ ಕಟ್ಔಟ್ಗಳು ಎಲ್ಲಿಂದ ಅಂತ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಟ್ಔಟು. ಫುಲ್ಲು ಹಬ್ಬ ಮಾಡಿಬಿಟ್ಟವ್ರೆ ಅನ್ಕೊಡಿ ಇಲ್ಲಿ ಸಿದ್ದೇಶ್ವರಲ್ಲಿ. ನಿನ್ನೆ ಅಂತೂ ನೋಡಿ ಫುಲ್ಲು, ನೋಡಿ ಎಲ್ಲ ಫುಲ್ಲು ನಮ್ಮ ಬಾಸ್ದೇನೆ. ಫುಲ್ಲು ಇಲ್ಲಿನ ಲೈಟು ನೋಡಿ, ಇಲ್ಲೆಲ್ಲ ಫುಲ್ಲು ನಮ್ಮ ದರ್ಶನ್ ಸರ್ದೇನೆ, ನಮ್ಮ ಬಾಸ್ತೆ ಫೋಟೋಗಳು ಫುಲ್ಲು. ಇವತ್ತು ಎಷ್ಟು ಕ್ರೌಡ್ ಇದಾರೋ ಗೊತ್ತಿಲ್ಲ, ನೋಡೋಣ. ನೋಡಿ, ಇಲ್ಲೂ ಹಾಕ್ಬಿಟ್ಟವ್ರ ಬ್ರೋ. ನೋಡಿ ಫುಲ್ ಗಾಡಿ ಪಾರ್ಕಿಂಗು. ಫುಲ್ ಅನ್ನದಾನ ಇವತ್ತು, ಫುಲ್ ಅನ್ನದಾನ ಮಾಡ್ತವ್ರೆ. ಫುಲ್ಲು ಒಳಗೆ ಊಟ. ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನೋಡಿ, ಹರ್ಷ ಬ್ರೋ ಪಂಕಾಗಿ ರೆಡಿಯಾಗಿ ಬಂದವ್ರೆ. ನೋಡಿ ಫುಲ್ಲು ಅವಾಗಲೇ ಪೆಂಡಾಲ್ ಗಿಂಡಲ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಫುಲ್ ಊಟ ನಡೀತಾ ಇದೆ ಆಲ್ರೆಡಿ. ಎಲ್ಲ ಬಚ್ಚಾ ನೋಡ್ರಿ, ನಮ್ಮ ಪ್ರಶಾಂತ ಬಂದ್ಬಿಟ್ಟವನೆ, ನಮ್ಮ ಹರ್ಷಾನು ಬಂದ್ಬಿಟ್ಟವನೆ. ನೋಡ್ರಿ ಕಟ್ಔಟ್ ಹೆಂಗ್ ನೋಡಿದಾರೆ, ಬ್ಯಾನರ್ಗಳೆಲ್ಲ ಎಷ್ಟೆಷ್ಟು. ಈ ಕಡೆ ಪಾರ್ಕಿಂಗು. ಬೇಗ ಫೋನ್ ಹಾಕ್ರಿ, ಬೇಗ ಬರಕ್ಕೆ ಹೇಳ್ರಿ. ನೋಡ್ರಿ, ಇಲ್ಲೂ ಹೊಡೆದವ್ರು ಬ್ಯಾನರ್. ಇರೋ ಬಾಮಚಾಲಿ ನೋಡ್ರಿ, ಹಿಂಗೆ ಹೊಡೆದವ್ರು ಕಟ್ಔಟು. ಹೆಂಗೈತೆ ಒಂದೊಂದು ಸ್ಪೋಸು. ನಾವು ಬರೋಕ್ಕಾಗಿಲ್ಲ ನಿನ್ನೆ ಮೊನ್ನೆ ಎಲ್ಲ, ಅದಕ್ಕೆ ಇವತ್ತು ಬಂದಿದ್ದೀವಿ. ನೋಡಿ, ನೋಡೋಕ್ಕೆ ಒಂಥರ ಖುಷಿ. ಫುಲ್ಲು ಬ್ಯಾನರ್ಗಳು ಅನ್ಕೋ, ಹೊರಗಡೆ ತೋರಿಸ್ತೀನಿ. ಇನ್ನೂ ಬನ್ನಿ ಬಾ ಮಚ್ಚ, ಬರೋ. ಸ್ಟಾರ್ಟು ನೋಡ್ಕೊಳ್ಳಿ ಬ್ಯಾನರ್ಗಳು ಹೆಂಗೆ. ಫುಲ್ ಅನ್ನದಾನ ನಡೀತಾ ಇದೆ ಇಲ್ಲಿ. ನೋಡಿ ಹೆಂಗೆ ಸಿದ್ದೇಶ್ವರ ಥಿಯೇಟ್ರಲ್ಲಿ ಫುಲ್ಲು ಬಂದವ್ರಿಗೆಲ್ಲ ಡಿ ಬಾಸ್ ಫ್ಯಾನ್ಸ್ ಇಲ್ಲಿ ಯಾರೇ ಬಂದರು ಫುಲ್ಲು ಊಟ ಸ್ಟಾರ್ಟ್ ಆಗಿದೆ. ನೋಡಿ, ಬ್ಯಾನರ್ಗಳೆಲ್ಲ ಹೊಡೆದಿದ್ದಾರೆ. ನೋಡಿ, ಇಲ್ಲೂ ಹೊಡೆದಿದ್ದಾರೆ. ನೋಡಿ, ಇಲ್ಲೂ ಹೊಡೆದಿದ್ದಾರೆ. ನೋಡಿ ಕಟ್ಔಟು ಅಂದರೆ ಹೆಂಗೈತೆ ಕಟ್ಔಟು. ನಿನ್ನೆ ಬರೋಕ್ಕಾಗಿಲ್ಲ, ನಿನ್ನೆ ಬಂದಿದ್ರೆ ಮಸ್ತಾಗಿರೋದು. ಓ ಬ್ರದರ್ಗೆ ನಾವು ಕಾಣಿಸಿಲ್ಲ ಅನ್ಕೋತೀನಿ ರೀ. ಇಲ್ಲಿ ಬ್ರದರ್ಗೆ ಕಾಣಿಸಿಲ್ಲ ಅನ್ಕೋತೀವಿ ನಾವುಗಳು. ಹಾಂ, ಏನು ಬ್ರೋ ಸಮಾಚಾರ? ಕಾಣಿಸ್ಲಿಲ್ವಾ ನಾವು? ಇನ್ನು ಯಾರು ಇದ್ದು ಇನ್ನೂ ಬರ್ಬೇಕು. ಎಷ್ಟು ಜನ ಬರ್ಬೇಕು ಬ್ರೋ? ಇನ್ನೂ ಎಷ್ಟು ಜನ ಬರಬೇಕು? ಯಾರು ಕರಿ, ಯಾರು ಬಂದವ್ರಂತಲ್ಲ ಬ್ರೋ, ಫೋನ್ ಹಾಕ್ರಿ ಬ್ರೋ. ಹಾಂ, ಬ್ರೋ ಹಾಗೆ ಹಿಡೀರಿ ಬ್ರೋ. ಬ್ರೋ ಆ ಥರ ಎಲ್ಲ ಏನಿಲ್ಲ, ಏನೋ ನಮ್ಮ ಬಾಸಿಂದ ಸಂಬಂಧ ಮಾಡಿದ್ದೀವಿ. ಅವರೆಲ್ಲಿ ಬ್ರೋ? ಹ್ಞೂ, ಥ್ಯಾಂಕ್ ಯು. ಅವರೆಲ್ಲಿ ಬ್ರೋ? ಓ, ಎಲ್ಲ ಆಲ್ರೆಡಿ ಊಟಕ್ಕೆ ಕೂತವ್ರಾ? ಬನ್ರಿ ದೇವ್ರು ತೋರ್ಸೋಣ. ಇಲ್ಲ, ನಾವು ತಿನ್ಕೊಂಬಂದ್ರಿ. ನಾವು ತಿನ್ಕೊಂಡ್ರಿ. ಏನು ಇದು ಚೆನ್ನಾಗಿದೆ ಊಟ? ಹೆಂಗೆ ಹೋಳಿಗೆ ಊಟ ಚೆನ್ನಾಗಿದೆ ನೋಡಿ. ಹಾಂ, ಅದು ಬರ್ಬೇಕು ಮೇನ್.
ಬ್ರೋ ಅವಾಗ್ಲೇ ಎಲ್ಲ ಬಂದೆ ಅಲ್ಲಿ ಕೂತ್ಕೊಂಡವ್ರು ಊಟಕ್ಕೆ ಎಲ್ಲ ಅಲ್ಲಿ ಲೈನ್ ನಡ್ರಿ ಬ್ರೋ ನಡೀರಿ. ಇಲ್ಲಿ ಬನ್ನಿ ಬ್ಯಾಚ್ ತೋರಿಸ್ತೀನಿ, ಎಲ್ಲ ನಮ್ಮ ಬ್ಯಾಚ್. ಬನ್ರಿ ಹಂಗೆ ದೇವ್ರ ಹತ್ರ ಬರೋಣ ಬನ್ರಿ. ನೀವೇನ್ ಬ್ರದರ್ ಹಿಂಗ್ ನಾಚ್ಕೋತೀರಾ? ನೀವು ಕ್ರಿಯೇಟರ್ ಏನ್ರಿ ನೀವು ಕ್ರಿಯೇಟರ್ ಹೇಳಿ. ಏನು ಏನ್ ನೋಡಿತೀರಾ ಒಳಗೆ ತೋರಿಸ್ತವ್ರೆ. ಒಳಗೆ ಊಟ ಫುಲ್ಲು ಸಿದ್ದೇಶ್ವರ ಇಡ್ರಲ್ಲಿ. ತುಪ್ಪ ನೋಡಿ, ತುಪ್ಪ ಎಲ್ಲ ತೋರಿಸ್ಬೇಕಲ್ಲ ಬಜಾರ್. ಊಟ ಮಾಡೋಗ್ರಿ. ಹಾಯ್ ಹೋಗಿ ಊಟ ಮಾಡೋಗ್ರಿ. ಒಳಗೆ ಊಟ. ಉಷಾ ನಿಂದಾಗೋಯ್ತಾ? ಇನ್ನೊಂದು ರೌಂಡ್ ಹೋಗಿರ್ಲಿ. ನೀವು ತಿನ್ನಲ್ವೇನಾ? ದೇವ್ರ ಹತ್ರ ಹೋಗಿದ್ರಾ? ದೇವ್ರ ಹತ್ರ ವಾ ಹೋಗಿ ಬರೋಣ. ಬರೋ ಅರ್ಷ ಹಿಂಗ ನೋಡ. ನೀವು ಫುಲ್ಲು ಜನ ನಮ್ಮ ಬ್ಯಾಚಲ್ಲಿ ಅಲ್ಕೋತಿದ್ದಾರೆ ನೋಡಿ, ಎಲ್ಲ ಲೈನಕ್ಕೆ ಎಲ್ಲ ನಮ್ಮ ಟೀಮ್ ಅಲ್ಕೋತಿದ್ದಾರೆ ನೋಡಿ. ದೇವರು ನೋಡಿ, ದೇವ್ರು ಕೂರಿಸಿದ್ದಾರೆ ಸಿದ್ದೇಶ್ವರ ಡೇಟ್ರಲ್ಲಿ. ಏನಪ್ಪ ಎಲ್ಲ ಕೈ ಈ ಥರ ಮುಗಿತಾ ಇದ್ದೀರಾ? ಒಳ್ಳೇದು ಮಾಡಲಿ ಎಲ್ರಿಗೂ ಅಂತ ನೋಡಿ ಹೆಂಗಿದೆ. ಎಲ್ರಿಗೂ ಒಳ್ಳೇದು ಮಾಡಲಿ. ಹೆಂಗಿದೆ ಹರ್ಷ ಬಜಾರು ನಮ್ಮ ಬಾಸ್ತು? ಚೆನ್ನಾಗಿದೆ. ಹಾ ಹೆಂಗೆ ಈ ಥರ ಯಾರು ಮಾಡೋಕ್ಕೆ ಸಾಧ್ಯನಾ? ಮಾಡ್ಬೋದು, ಆದರೆ ನಮ್ಮ ಥರ ಯಾರು ಮಾಡೋಕ್ಕಲ್ಲ ತಾನೆ. ಅದು ಮೇನ್. ಬೇಡ ನಾನು ಇಕ್ಕೊಂಡೆ ಕಣೋ. ಹಾಂ ಹಾಯ್. ಎಲ್ಲಿ ಮರ್ಷಾಣ ಅಲ್ಲೇ ಅವರೇ. ಊಟ ಮಾಡ್ದಾ? ಊಟ ಅಲ್ಲೋಗಿ ಊಟ ಮಾಡು. ಒಂದು ನಿಮಿಷ ಹೋಳಿಗೆ ತೋರಿಸ್ಬಿಟ್ಟು ಬರ್ತೀರಿ. ನೋಡಿ ಒಳಗೆ ಎಲ್ಲ ಸುಡ್ತಾ ಇದ್ದಾರೆ. ಎಷ್ಟೊಳಗೆ ಸುಡ್ತಾ ಇದ್ದೀರಾ ಅಣ್ಣ? 2000 ಒಳಗೆ. ಚಂದಣ್ಣ ಅದಕ್ಕೆ ಬಂದಿದ್ದು, ನಿನ್ನೆ ಬರೋಕ್ಕಾಗಿಲ್ಲ ಅದಕ್ಕೆ ಬಂದೆ. ಇಲ್ಲೇನೋ ಸುಡ್ತಾವ್ರೆ ನೋಡಿ, ಫುಲ್ 2000 ಒಳಗೆ ಅಂತೆ. ಇಲ್ಲಿ ಆಲೂ ಕಬಾಬ್ ಸುಡ್ತಾ ಇದ್ದಾರೆ. ಬ್ರದರ್ ಆಯೇನಿ ಹೆಂಗೆ? ನೋಡ್ರಿ ಬಾತು ಫುಲ್ಲು. ಎಷ್ಟು ಜನಕ್ಕೆ? 2000 ಜನಕ್ಕಂತೆ. ಹಾಯ್ ಬ್ರೋ, ಏನು ಸಮಾಚಾರ? ಹೌದಾ, ಬನ್ನಿ ಆ ಕಡೆ ಬ್ರೋ. ಹಾಯ್ ಬ್ರೋ. ಅವಾಗಲೇ ಜನ ಎಷ್ಟು ಬಂದ್ಬಿಟ್ರು. ಇವತ್ತು ಶುಕ್ರವಾರ ಆದರೂ ಈ ಶೋಗೆ ನೋಡಿ ಎಷ್ಟು ಜನ, ಫುಲ್ ಕ್ರೌಡು. ಜಿಮ್ಗೆ ಹೋಗ್ತಾ ಇದ್ದೀರಾ ಬ್ರೋ? ಯಾವಾಗಿದ್ದ? ಯಾವ ಜಿಮ್ಮು? ಯಾವ ಜಿಮ್ಮು? ಬಾರ್ ಜಿಮ್ಮು. ನೆನ್ನೆ ಕೂತ್ಕೊಂಡು ಮಧ್ಯರಾತ್ರಿ ಕುಡಿದ್ಬಿಟ್ಟು ಹೋಗಿರೋದು ಹಾಕ್ಬಿಟ್ಟು. ಇರ್ಲಿ ನಮ್ ಬ್ರೋ. ಬ್ರೋ ಎಲ್ಲಿ ನಿಮ್ಮ ಶರ್ಟ್ ತರಿಸಿ, ನಿಮ್ಮ ಶರ್ಟ್ ತರಿಸಿ. ಡಿ ಬಾಸ್ ಪೇಂಟಿಂಗೇ ಮಾಡಿಸ್ತಾರಂತ ಇದ್ರ ಮೇಲೆಲ್ಲ. ಮತ್ತೆ ನೆಕ್ಸ್ಟ್ ಡೇ ಅಲ್ಲ? ಓ ಯಾವಾಗ ಬ್ರೋ ಬರ್ತಡೇ? ನಿಮ್ಗೆ ಯಾರು ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾರೆ, ಮಾತ್ರ ಯಾಕಲ್ಲ. ಏನು ಇಷ್ಟೊಂದು ಜನ ಇವತ್ತು ನೈಟ್ ಶೋಗೆ ಬರ್ಬೋದೇನೋ ಜನ. ಇವಾಗ ಇಷ್ಟು ಜನ ಅಂದರೆ ಇವತ್ತು ನಾಳೆ ನಾಳಿದ್ದು ಎಲ್ಲ ನೋಡಿ. ನಮ್ಮ ಬ್ಯಾಚ್ ಎಲ್ಲ ಬಂದು ಫುಲ್ ಫೋಟೋ ತೆಗೆಸ್ಕೋತವ್ರೆ ನೋಡಿ. ಅಲ್ಲೂ ಇದ್ದಾರೆ, ಫುಲ್ ಗರ್ಲ್ಸ್ ಬ್ಯಾಚ್ ಅದು. ನೋಡಿ ಹಾಯ್ ಅಂತ ಇದ್ದಾರೆ. ಹಾಯ್ ಹಾಯ್ ಬ್ರೋ.
ನಮ್ಮ ಅಮ್ಮು ಪ್ರಿಯ ಅವ್ರು ಬಂದಿದ್ದಾರೆ. ಏನ್ ಅನ್ಸುತ್ತೆ ನಮ್ಮ ಸಿದ್ದೇಶ್ವರ ಥಿಯೇಟ್ರಲ್ಲಿ ನಮ್ಮ ಬಾಸ್ ಕಟ್ಔಟ್ ನೋಡಿ ಏನ್ ಅನ್ಸುತ್ತೆ? ಏನನ್ಸುತ್ತೆ? ಖುಷಿ ಆಗುತ್ತೆ. ಹಾ, ಅದು ಎಲ್ರಿಗೂ ಆಗುತ್ತೆ. ಬೇರೆ ನೆಕ್ಸ್ಟ್ ಖುಷಿ ಆಗುತ್ತೆ. ಅವಳಿಗೆ ಖುಷಿ ಅಲ್ಲ, ಖುಷಿ ಆಗುತ್ತೆ. ಏನಕ್ಕೆ ಗೊತ್ತಾ ಇಷ್ಟ ಆಯ್ತು? ನನ್ನ ದೇವ್ರ ಕುಣಿಸಿದಾರಲ್ಲ, ತುಂಬಾ ಇಷ್ಟ ಆಯ್ತು. ಮತ್ತೆ ನಮ್ ಬಾಸ್ ಕ್ರೇಜ್ ಯಾವತ್ತೂ ಕಡಿಮೆ ಆಗಲ್ಲ, ಅದೊಂದು ಇಷ್ಟ ಆಯ್ತು. ಆಮೇಲೆ ಅಭಿಮಾನಿಗಳು ಬಾಸ್ಗೋಸ್ಕರ ಇವತ್ತು ಅನ್ನದಾನ ಮಾಡ್ತಾ ಇದ್ದಾರಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅದು ಆ ಖುಷಿನ ಎಕ್ಸ್ಪ್ರೆಸ್ಸೇ ಮಾಡಕ್ಕಾಗಲ್ಲ. ಎಷ್ಟೋ ಬೋಟ್ ಹಾಕ್ಸ್ಕೊಂಡೆ. ಒಂದೇ ಕಾಣಲ್ಲ, ಅಜೀವ್ ಮಾಡ್ತಾನ ನನ್ನ. ಎಲ್ಲ ಹೇಳ್ತಾ ಇಲ್ವಾ ಅಲ್ಲಿ? ಇಷ್ಟ ನನ್ಗೆ ಎಲ್ಲ ಹೀರೋನು ಇಷ್ಟ. ಇವ್ರ ಅಭಿಮಾನಿ ಅಂತ ಅಲ್ಲ, ಎಲ್ಲರೂ ಇಷ್ಟ ನನ್ಗೆ ಅಷ್ಟೇ. ಆದ್ರೆ ಒಂದ್ ಕೈ ಜಾಸ್ತಿ ಇಷ್ಟ. ರಿಯಾಲಿಟಿ ಅಲ್ಲ ಗುರು ಮೇಡಮ್, ನೀವು ಪಕ್ಕ ಅಭಿಮಾನಿ. ಬಟ್ ಆದ್ರೂ ನನ್ಗೆ ಇಷ್ಟ. ನನ್ಗೆ ಅಷ್ಟೊಂದು ಕನ್ನಡ ನೋಡಲ್ಲ, ಅದಕ್ಕೆ ನನ್ಗೆ ಯಾರು ಗೊತ್ತಿಲ್ಲ. ಹೌದು. ರಿಲೀಸ್ ಇವಾಗೆಲ್ಲ ಒಳಗಡೆ ಹೋಗ್ತಾ ಇದೀವಿ ನೋಡಿ. ಕಟ್ಔಟ್ ಇನ್ನೊಂದ್ಸರಿ ತೋರಿಸ್ತೀನಿ ಹೆಂಗಿದೆ. ಡೆವಿಲ್ ಬ್ರೋ, ನಮ್ಮ ಟೀಮ್ನೆಲ್ಲ ಇಲ್ಲಿ ಕರೀರಿ ಬ್ರೋ, ಒಟ್ಟಿಗೆ ಹೋಗೋಣ. ಸ್ಟಾರ್ಟ್ ಒಳಗಡೆ ಹೋಗ್ಬಿಟ್ರ ಎಲ್ಲ? ಯಾರು ಹೋಗೋರು ಗೊತ್ತಿಲ್ಲ. ಬ್ರೋ ನಡೀರಿ ಬ್ರೋ, ಹಂಗಂದ್ರೆ ಒಬ್ಬೊಬ್ರಿಗೆ ಕಳಿಸ್ತೀರಾ? ಒಬ್ಬೊಬ್ರಿಗೆ ಕಳ್ಸಾಗಲ್ಲ, ಹಿಂಗೆ ಸ್ಕ್ಯಾನ್ ಮಾಡಿ ಕಳಿಸ್ಬಿಡ್ತೀನಿ. ಕಳಿಸಿ ಬಂದು ನಡೀರಿ ಒಳಗಡೆ ಹೋಗೋಣ. ನೋಡಿ, ಇಲ್ಲಿ ಬಿದ್ದಿರೋಷ್ಟು ಕಟೌಟು ಎಲ್ಲೂ ಬಿದ್ದಿಲ್ಲ. ಒಳಗಡೆ ಹೋಗ್ತಾ ಇದೀವಿ. ಡಿ ಬಾಸ್ಕೆ ಚಾಲೆಂಜಿಂಗ್ ಸ್ಟಾರ್ಗೆ ಅವನ್ನೇ ಸ್ಟಾರ್ಟ್ ಆಗ್ಬಿಟ್ಟೈತೆ. ಯಾರು ಹುಲಿ ಕಾರ್ತಿಕ್ ಅವ್ರು ಇದ್ದಾರೆ. ಹುಲಿ ಕಾರ್ತಿಕ್ ಬ್ರೋ ಬಂದಿದ್ದಾರೆ ನೋಡಿ. ಇಲ್ಲಿ ಝೂಮ್ ಹಾಕ್ತೀನಿ. ಲೈಟ್ ಹಾಕ್ರಿ. ಇದೆ ನಾನು ಇಷ್ಟ ಲೈಟು. ಸೌಂಡ್ ಎಫೆಕ್ಟ್ ನೆಕ್ಸ್ಟ್ ಲೆವೆಲ್ ನೋಡಿ. ಹುಲಿ ಕಾರ್ತಿಕ್ ಅವ್ರು ಬಂದಿದ್ದಾರೆ. ಹೆಂಗಿದೆ ಬ್ರೋ ಮೂವಿ? ಬಂದಿದ್ದಾರೆ. ಹೆಂಗಿದೆಯಪ್ಪ ಮೂವಿ? ರಜಾ ಚೆನ್ನಾಗಿದೆಪ್ಪ. ಈ ಕರೆಕ್ಟ್ ಆಗಿ ಹೇಳು. ಚೆನ್ನಾಗಿದೆ ನೋಡ್ತಾ ಇವಾಗ ಇರೋದು ಅಭಿ ಪಿಕ್ಚರ್ ಬಾಕಿ ಹೇ ಬ್ರೋ. ಮೂವಿ ಮಾತಲ್ಲಿ ಸಕ್ಕತ್ ಆಕ್ಟಿಂಗ್ ಮಾಡಿದಾರೆ ಬ್ರೋ. ಮೊನ್ನೆ ನಿಮ್ ಇಂಟರ್ವ್ಯೂ ನೋಡಿ ಸಕ್ಕತ್ ಬೇಜಾರಾಯ್ತು. ಬಾಸ್ ಇಲ್ಲ ಅಂತ ತುಂಬಾ ಅನ್ಕೊಂಡಿದೀರಾ. ತಲೆನೇ ಕೆಡ್ಸ್ಕೊಬಿಡಿ ಬ್ರೋ. ನಿಮ್ ಆಕ್ಟಿಂಗ್ ನೋಡಿ ಬಾಸ್ ಒಳಗಡೆ ಇದ್ರು ಖುಷಿ ಪಟ್ಟಿರ್ತಾರೆ. ನಿಮ್ ಜೊತೆ ಥ್ಯಾಂಕ್ ಯು. ಇನ್ನೇನು ಹೇಳಕ್ ಆಗಲ್ಲ ಬ್ರೋ, ಅಷ್ಟು ಖುಷಿ ಅಷ್ಟೇ ಬ್ರೋ. ನಮ್ಗೆ ಬಾಸ್ ನಮ್ ಜೊತೆ ಇಲ್ಲ ಅಂತಾನೆ ನಿಮ್ಮನ್ನೆಲ್ಲ ನೋಡಿದ್ರೆ ಬಾಸ್ ನೋಡ್ದಂಗೆ ಆಗುತ್ತೆ ಅಂತ ನಾನು ಬರ್ತಾ ಇರೋದು. ಆಕ್ಚುಲಿ ನಿಮ್ಮಲ್ಲೇ ನಮ್ಮ ಬಾಸನ್ನು ನೋಡ್ಬೇಕು. ಸದ್ಯಕ್ಕೆ ನೀವೇ ನಿಂತ್ಕೊಂಡು ಎಲ್ಲ ಗೆಲ್ಸ್ತಾ ಇದ್ದೀರಾ. ನಿಜವಾಗ್ಲೂ ನನಗೆ ಮೈ ಜುಮ್ ಅಂತ ಇದೆ. ಬಾಸ್ಗಂತೂ ನಿಮ್ಮ ಪ್ರೀತಿ, ನಿಮ್ಮ ಹಾರ್ಟು ಎಲ್ಲ ತಲುಪಿರುತ್ತೆ. ಇದೇ ಥರ ಕೊನೆಯ ತನಕ ನಿಂತ್ಕೊಂಡು ಗೆಲ್ಸಿ. ನಮ್ಮ ಬಾಸ್ ಹೇಳಿರೋದಷ್ಟೇ, ಅನ್ನ ಬೆಳೆಯೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ದಾನ ಮಾಡೋ ಶಕ್ತಿ ಕೊಟ್ಟಿದ್ದಾನಲ್ಲ. ಬಟ್ ಫುಲ್ಲು ಪ್ರೌಡು. ಸಕ್ಕದಾಗೈತೆ. ನಾವು ಎರಡು ಸರಿ ಬಂದಿರೋದು ಸೂಪರ್ ಆಗೈತೆ. ಮೇಲ್ ನೋಡ್ರಿ. ಹೆಂಗಿತ್ತು ಮೂವಿ? ಸಕ್ಕದಾಗಿತ್ತು. ಹೆಂಗಿತ್ತು ನಮ್ಮ ಬಾಸ್ ಆಕ್ಟಿಂಗ್? ಸೂಪರ್. ನಿಮ್ ತರನೇ ಇತ್ತು. ಹೆಂಗೆ ಡಬಲ್ ಆಕ್ಟಿಂಗ್? ಸಿಂಗಲ್ ಮಾಡೋದೇ ಕಷ್ಟ, ಡಬಲ್ ಮಾಡ್ತಾವ್ರೆ. ಬ್ರದರ್ ಹೆಂಗಿದೆ ಬ್ರದರ್? ಸೋ ನೈಸ್, ಸೂಪರ್ ಆಗಿದೆ. ಸಿಂಗಲ್ ಆಕ್ಟಿಂಗ್ ಮಾಡೋ ಯುಗದಲ್ಲಿ ಡಬಲ್ ಆಕ್ಟಿಂಗ್ ಮಾಡೋರು ಏನಂತೀರ? ನಾರ್ಮಲ್ ಬಾಸ್ ಮೂವಿ ವಾಪಸ್ ಬೇರೆ ಲೆವೆಲಲ್ಲಿ ನೋಡ್ದಂಗೆ ಆಯ್ತು. ಬೇರೆ ಯಾರು ಇಷ್ಟ ಆಯ್ತು? ನೆಗೆಟಿವ್ ಡೆವಿಲ್ ಸ್ಟಾರ್ಟಿಂಗ್ ಫೈಟ್ ನಮ್ಮ ಹರ್ಷ ಬ್ರೋ ಡೆವಿಲ್ ತರ ಆಕ್ಟಿಂಗ್ ಮಾಡ್ತಾರೆ. ಬೇಡ ಬೇಡ ಬೇಡ, ಕಟ್ ಕಟ್ ಕಟ್. ಮಾಮ್ಸ್ ಫಿಲಂ ನೋಡ್ದ, ಥಿಯೇಟ್ರಿಂದ ಆಚೆ ಹೋಯ್ತಾ ಇರಬೇಕು. ನಿದ್ದೆ ಕಂಡಲ್ಲಿ ಇನ್ನೊಂದು ಶೂಟ್ ಮಾಡಿಲ್ಲ, ನಿನ್ ಪುಣ್ಯ.
ನೋಡ್ರಿ ಅವಾಗಲೇ ಇನ್ನೊಂದು ಶೋಗೆ ಅವಾಗಲೇ ಜನ ಬಂದ್ಬಿಟ್ಟಿದ್ದಾರೆ. ಬಾಸ್ ಫಿಲಮ್ಗೆ ಆಲ್ರೆಡಿ ಇನ್ನೊಂದ್ಸರಿ ಜನ ಬಂದ್ಬಿಟ್ಟಿದ್ದಾರೆ. ಬರ್ಲೇಬೇಕು, ತಿರ್ಗಾ ಬರ್ತೀವಿ ನೈಟ್ ಶೋ. ನೈಟ್ ಶೋ ಹೆಂಗಿತ್ತು ಬ್ರೋ ಮೂವಿ? ಸೂಪರ್ ಆಯ್ತು ಬ್ರೋ, 2 ಸರಿ ಚೆನ್ನಾಯ್ತು ಬ್ರೋ. ಡಿ ಬಾಸ್ ಅಲ್ವಾ? ಇವಾಗ ಆಚೆ ಕಡೆ ಇವಾಗ ಫುಲ್ ಅವಾಗಲೇ ಇನ್ನೊಂದ್ಸರಿ ಕ್ರೌಡ್ ಬಂದ್ಬಿಟ್ಟವ್ರೆ. ನಮ್ಗೆ ಇಂಟರ್ವ್ಯೂ, ನಾವೊಂಚೂರು ಇಂಟರ್ವ್ಯೂ ಕೊಟ್ಬಿಟ್ಟು ಮಾತಾಡ್ತೀನಿ ರೀ. ಹರ್ಷ ಬ್ರೋ ಫುಲ್ ಇಂಟರ್ವ್ಯೂ ಕೊಡ್ತಾವ್ರು ನೋಡಿ. ಗೊತ್ತಿಲ್ಲ, ಕೆಟ್ಟವ್ರಿಗೆ ಬೆಲೆ ಜಾಸ್ತಿ ಕೊಡ್ತಾರೆ, ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಅನ್ನೋದು ತೋರಿಸಿದ್ದಾರೆ ಈ ಫಿಲಮ್ ಮೇಲೆ. ಕರೆಕ್ಟಾಗಿ ಕುತ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಯಾರೋ ಕೆಲವರು ಬಂದ್ಬಿಟ್ಟು ಫಿಲಮ್ ಹಂಗೆ ಹಿಂಗೆ ಇರೋದಲ್ಲ, ಈ ಸರ್ಕಾರದ್ದು. ಫಸ್ಟ್ ಆಫ್ ಆಲ್ ಈ ಸರ್ಕಾರ ಅರ್ಥ ಮಾಡ್ಕೊಡ್ರಿ ಅಂತ ಸರ್ಕಾರ ಇದೆ ಅಂತ, ಅದಕ್ಕೆ ತೆಗ್ದಿರೋ ಫಿಲಮ್ ಇದು. ಕರೆಕ್ಟಾಗಿ ನೋಡ್ಕೊಂಡು ಹೇಳಿ, ಸುಮ್ಮನೆ ಬಂದ್ಬಿಟ್ಟು ಫಿಲಮ್ ಸರಿ ಅನ್ನೋದು ಹೇಳಕ್ ಹೋಗ್ಬೇಡಿ. ನಮ್ಮದು ಸಖತ್ ಇಷ್ಟ ಆಯ್ತು. ಅವ್ರ ಅಭಿಮಾನಿಯಾಗಿ ಹೇಳ್ತಾ ಇದೀನಿ, ಮನ್ಸಿಂದ ಹೇಳ್ತಾ ಇದೀನಿ, ಸಖತ್ ಇಷ್ಟ ಆಯ್ತು. ಮಾತಾಡೋದಲ್ಲ ಖುಷಿ ಆಗ್ಬಿಟ್ಟೆ. ಬನ್ನಿ, ಏನ್ ಖುಷಿ ಆಗೋದು, ಬರ್ರಿ ರೇ ಮಾತಾಡ್ರಿ ರೇ. ಫ್ರೆಂಡ್ಸ್, ಫೈನಲಿ ಫಿಲಮ್ ನೋಡ್ಕೊಂಡ್ ಬಂದ್ರಿ. ಹೆಂಗಿತ್ತಪ್ಪ ಫಿಲಮು? ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಸ್ತಾಗಿದೆ. ಚಿಂದಿ ಬಂದು ನೋಡಿ ಫಿಲಮ್ಗೆ ಬೆಳೆಸಿ ಹಾರೈಸಿ. ನಮ್ಮ ಬಾಸ್ ಫಿಲಮು 2ನೇ ಸರಿ ನೋಡಿದ್ದು, ಬಟ್ ನನಗೆ ಅದು ಇನ್ನೊಂದು ಸರಿ ಹೋಗ್ಬೇಕು ಅನಿಸ್ತಾ ಇದೆ. ಆ ಥರ ಆ್ಯಕ್ಟಿಂಗ್ ಇದೆ. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಥಿಯೇಟ್ರಲ್ಲೇ ಹೋಗಿ ವಿಸಿಟ್ ಮಾಡಿ ನೋಡಿ ಫಿಲಮ್ನ ಕೂತ್ಕೊಂಡು. ನಿಮ್ಗೆ ನೀವು ಬಂದು ಒಂದು ಸರಿ ಕೂತ್ಕೊಂಡು ನೋಡಿ ಆಮೇಲೆ ಡಿಸೈಡ್ ಮಾಡಿರಿ ಹೆಂಗೆ ಏನು ಅಂದ್ಬಿಟ್ಟು ಮೂವಿ. ಸುಮ್ಮನೆ ಅವರು ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಬಿಡ್ರಿ. ಅರೇ ಹರ್ಷ ಬ್ರೋ, ಅಲ್ಲಿ ಮನೇಲಿ ಕೂತ್ಕೊಂಡು ಇದು ಹೇಳ್ತಾರಲ್ಲ ಅವ್ರಿಗೆಲ್ಲ ಏನಂತೀವಿ? ಮನೇಲಿ ಕೂತ್ಕೊಂಡು ಫಿಲಮ್ ನೋಡದೆ ಬಂದು ಅಯ್ಯೋ ಏನಪ್ಪ ಫಿಲಮ್ ಚೆನ್ನಾಗಿಲ್ಲ ಅನ್ನೋರ್ಗೊಂದು ಹೇಳೋ ಮಾತು, ಫಿಲಮ್ ಒಂದು ನೋಡ್ರಿ ರೀ, ಇವಾಗಾರ ಕಲ್ತ್ಕೊಳ್ರಿ. ನಮ್ಮ ಬಾಸ್ ಇವಾಗ ಕರೆಕ್ಟಾಗಿ ಹೇಳೋದೆ, ಈ ಗೋರ್ಮೆಂಟ್ ಏನು, ಈ ಸರ್ಕಾರದ್ದೇನು ಪರ್ಫೆಕ್ಟಾಗಿ ತೋರ್ಸಾರ ಅದನ್ನು ನೋಡಿಕೊಂಡು ಒಂದು ಫಿಲಮ್ ನೋಡಿ ಸ್ವಲ್ಪ ಇವಾಗ ಬುದ್ಧಿ ಕಲೀರಿ ಅಷ್ಟೇ. ಎಲ್ಲರೂ ನಾನು ಹೇಳೋದು ಇಷ್ಟೇ, ಥಿಯೇಟ್ರಿಗೆ ಬಂದು ಮೂವಿ ನೋಡಿ, ಅವ್ರ ಮಾತು ಕೇಳ್ಕೊಂಡು ಡಿಸೈಡ್ ಆಗಬೇಡಿ. ಮೂವಿ ತುಂಬ ಚೆನ್ನಾಗಿದೆ. ಜೈ ಬಾಸ್. ಬಾಯ್.